ಪ್ರೀತಿ ಕೇಳಿದ್ರೆ ಸ್ಯಾಟಿಕಾ ಪೇನ್ ಎಷ್ಟು ಜನ ಕೇಳಿದ್ರೆ ಬರೀ ಬೆನ್ನಲ್ಲಿ ನೋವಿದ್ರೆ ಕೆಳಗಡೆ ಕಾಲೆಲ್ಲ ಆಯ್ತಾ ಅಂದರೆ ಸ್ಯಾಟಿಕಾ ಪೇನ್. ಭಾಳ ಜನ ಪೇಷಂಟ್ ಕೇಳೋದು ಒಂದೇ ಒಂದು ಪ್ರಶ್ನೆ, ಸರ್ ಯಾವ ಆಹಾರ ಪದಾರ್ಥ ತೊಗೋಬೇಕು, ಪಥ್ಯ ಇದೆಯಾ ಅಂತ. ಹೌದು, ಸ್ಯಾಟಿಕಾ ಪೇನ್ ಕಡಿಮೆ ಹಾಕೋ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಸ್ ಅಂತ ಬರುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆಡುವಂತಹ ಒಳ್ಳೆ ಆಹಾರ ಪದಾರ್ಥಗಳಿದೆ. ಪೂರ್ತಿ ವಿಡಿಯೋ ನೋಡ್ತೀನಿ. ಸ್ಯಾಟಿಕಾ ಭಾಳ ಕಾಮನ್ನು, ಸ್ಯಾಟಿಕಾ ನೋಡಲ್ಲ, ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಡಾಕ್ಟರ್ ಮುಡಿದ್ರಂತ ಆರ್ಥೋಪೆಡಿಕ್ ಸರ್ಜನ್. ಸರ್ ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಖಂಡಿತ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ಸ್ಯಾಟಿಕಾ ಪೇನಲ್ಲಿ ಬರೀ ಬೆನ್ನು ಅಷ್ಟಲ್ಲ, ಕೆಡೆ ನರ ಹೋಗೋ ಕಡೆ, ಸ್ಯಾಟಿಕ್ ನರ್ವ್ ಹೋಗೋ ಕಡೆ ಎಲ್ಲ ಪೇನ್ ಬರ್ತಾಯಿತ್ತು ಅಂದರೆ ಸ್ಯಾಟಿಕ್ ನರ್ವ್ ಇನ್ಫ್ಲಮೇಷನ್ ಆಗಿರುತ್ತೆ, ಇರಿಟೇಟ್ ಆಗಿರುತ್ತೆ, ಡಿಸ್ಕ್ ಬಲಜ್ ಆಗಿ ಡಿಸ್ಕ್ ಪ್ರೆಷರ್ ಬಿದ್ದು ಡಿಸ್ಕ್ ಪ್ರಾಬ್ಲಮ್ಸ್ ಇನ್ಫ್ಲಮೇಷನ್ ಆಗುತ್ತೆ. ಸೊ ಸ್ಯಾಟಿಕಾ ಪೇನ್ ಜಸ್ಟ್ ಮೆಕ್ಯಾನಿಕಲ್ ಅಲ್ಲ, ಇನ್ಫ್ಲಮೇಟರಿ ಪಾರ್ಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಇನ್ಫ್ಲಮೇಟರಿ ಪಾರ್ಟ್ನ ಕಂಟ್ರೋಲ್ ಮಾಡೋಕ್ಕೆ ಯಾವ ರೀತಿಯ ಆಹಾರ ಬರ್ತಬೇಕು, ಡಾಕ್ಟರ್ ಹತ್ರ ಹೋದರೆ ಡೆಫಿನೆಟ್ಲಿ ಅವ್ರು ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ಮಸಲ್ ಲೈಸೆನ್ಸ್ ಕೊಡ್ತಾರೆ, ಅವೆಲ್ಲ ಇದೆ. ಅದ್ರ ಜೊತೆಗೆ ಫುಡ್ಡಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೋದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಭಾಳಷ್ಟು ಸ್ಯಾಟಿಕಾ ಪೇನ್ ಹಳೆ ನೋವು ಕ್ರಾನಿಕ್ ಪೇನ್ ಥರ ನಿಂತ್ಕೊಂಡ್ಬಿಡುತ್ತೆ. ಕೆಲವೆಲ್ಲ 3 ತಿಂಗಳು 6 ತಿಂಗಳು. ನಾನು ಡಾಕ್ಟರ್ ಮುಡಿದ ರಕ್ಷಾ ಸೂಪರ್ ಸ್ಪೆಷಲಿ ಆರ್ಥೋ ಹಾಸ್ಪಿಟಲ್ ತುಮಕೂರಲ್ಲಿ ಕೆಲವು ಪೇಷಂಟ್ 6 ತಿಂಗಳು, ವರ್ಷ, 2 ವರ್ಷ, 5 ವರ್ಷ ಎಲ್ಲ ಸ್ಯಾಟಿಕಾ ಪೇನ್ ನೋವು ತಿಳ್ಕೊಂಡು ಬರ್ತಾರೆ. ಸೊ ಹಾಗೆ ವರ್ಷಗಟ್ಟಲೆ ಮಾದರಿ ತೊಗೊಳಕ್ಕಲ್ಲ. ಫುಡ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಮತ್ತು ಬ್ಯಾಕ್ ಪೋಸ್ಚರು, ಎಕ್ಸಸೈಸ್, ಬ್ಯಾಕ್ ಸ್ಟ್ರೆಂತ್ ಎಕ್ಸಸೈಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ವೇಟ್ ಎತ್ತಬೇಕು ಅಂತಲೇ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಹಾಕಿದ್ದೆ, ದಯವಿಟ್ಟು ವಿಡಿಯೋ ನೋಡಿ. ಸೊ ಯಾಕೆ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ತೊಗೊಳ್ಳೋದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ನಲ್ಲ, ನರ್ವ್ ಇರಿಟೇಷನ್ ಆಗಿರುತ್ತೆ. ಸೊ ಹಾಗೆ ಯಾವ ರೀತಿಯ ಆಹಾರ ಬರ್ತೋಬೇಕು ಅಂತ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ನಂಬರ್ 1 ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಯಾವುದಪ್ಪ ಅಂತಂದರೆ ನರ್ವ್ ಪೇನು, ಇನ್ಫ್ಲಮೇಷನ್ ಕಡಿಮೆ ಆಗಿ ಟರ್ಮರಿಕ್, ಅರ್ಶನದಲ್ಲಿ ಕುರ್ಕುಮಿನ್ ಅಂತ ಒಂದು ಒಳ್ಳೆ ಕಾಂಪೌಂಡ್ ಇದೆ, ಕೆಮಿಕಲ್ ಇದೆ. ಅದು ಇಟ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್. ಸೊ ಹಾಗೇನಂತೆ ಬಾಡಿ ಇನ್ಫ್ಲಮೇಷನ್, ನಿಮ್ಮ ಆಮೇಲೆ ನರ್ವ್ ಇರಿಟೇಟ್ ಆಗಿ ಇನ್ಫ್ಲಮೇಷನ್ ಆಗುತ್ತಲ್ವಾ. ಸೊ ನರ್ವ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ನರ್ವ್ ಪೇಯ್ನ್ ಕಡಿಮೆ ಆಗುತ್ತೆ, ನ್ಯೂರೋಪತಿ ಪೇನ್ ಅದು ಕಡಿಮೆ ಆಗುತ್ತೆ. ಸೊ ಸ್ವೆಲ್ಲಿಂಗ್, ಹಿಡಿಮಾ ಅಂತ ಇರುತ್ತೆ ನಾವು ಸುತ್ತ, ಅದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗೆ ಈ ರೀತಿಯ ಇನ್ಫ್ಲಮೇಟರಿ ಪ್ರೊಸೆಸ್ ಕಡಿಮೆ ಆದಾಗ ಆಟೋಮೆಟಿಕ್ಕಾಗಿ ಸ್ಯಾಟಿಕಾ ಪೇಯ್ನು, ಪೇಯ್ನ್ ಡ್ಯೂ ಟು ನ್ಯೂರೋಪತಿಕ್ ಪೇನ್ ಅಂತೀವಿ, ಆ ಪೇಯ್ನ್ ಎಲ್ಲ ಖಂಡಿತ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಒಂದು ನಿಮಗೆ ಅರ್ಶಿನ ಚೆನ್ನಾಗಿ ಗೊತ್ತಿದೆ. ಅರ್ಶಿನ ನೀವೆಲ್ಲ ಚಿತ್ರಾನ್ನ ಹಾಕ್ಕೊಂಡು ತಿಂತೀವಿ, ಅವಲಕ್ಕಿ ಹಾಕ್ಕೊಂಡು ತಿಂತೀವಿ, ಇಲ್ಲ ಅಂತಂದರೆ ಒಂದು ದೊಡ್ಡ ಹಾಲಲ್ಲಿ ಹಳದಿ ಹಾಲು ಅಂತಲೇ ಒಂದು ನಾನು ವಿಡಿಯೋ ಮಾಡಿದ್ದೆ ನೋಡಿ. ಹಾಲೊಳಗಡೆ ಒಂದು ಸ್ವಲ್ಪ ಚಿಟಿಕೆ ಅರ್ಶಿನ ಬೆಳೆಸ್ಬಿಟ್ಟು ಒಂದೆರಡು ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಇನ್ನೂ ಒಳ್ಳೆಯದು. ಸೊ ಇದು ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಅಂತ ಇನ್ಫ್ಲಮೇಷನ್ ಅರೌಂಡ್ ದ ನರ್ವ್ ಕಡಿಮೆ ಆಗುತ್ತೆ. ನಿಮಗೆ ಸ್ಯಾಟಿಕಾ ಪೇಯ್ನು ಮತ್ತು ರೇಡಿಯೇಟಿವ್ ಪೇನ್ ಎಲ್ಲ ಅವಾಯ್ಡ್ ಆಗುತ್ತೆ. ನಂಬರ್ 2ನೇ ಆಹಾರ ಬರ್ತದೆ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಅಂತ, ಶುಂಠಿ ಮತ್ತು ನಿಮ್ಮ ಬೆಳ್ಳುಳ್ಳಿ. ಸೊ ಇದೇನು ಮಾಡುತ್ತೆ ಅಂದರೆ ಹೀಲಿಂಗ್ ಪ್ರೊಸೆಸ್ನ ಜಾಸ್ತಿ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಸೊ ನಿಮಗೆ ಹೀಲಿಂಗ್ ಚೆನ್ನಾಗಾದಷ್ಟು ಬೇಗ ನಿಮ್ಮ ಪೇಯ್ನಿಂದ ರಿಕವರಿ ಆಗ್ತೀರಾ. ಸೊ ನಿಮ್ಗೆ ಗೊತ್ತಿರೋಂಗೆ ಶುಂಠಿನ ನಾವೆಲ್ಲ ಪಲ್ಯಕ್ಕೆಲ್ಲ ಹಾಕ್ಕೊಳ್ತೀವಿ, ಶುಂಠಿ ಚಟ್ನಿ ಕೂಡ ಮಾಡ್ತಾರೆ, ಶುಂಠಿ ಪೇಸ್ಟ್ ಅಂತಲೇ ಬರ್ತವೆ. ಗಾರ್ಲಿಕ್ ಗೊತ್ತ, ಬೆಳ್ಳುಳ್ಳಿ ಎಲ್ಲ ರೀತಿಯ ಆಹಾರ ಪದಾರ್ಥಗಳಿಗೆಲ್ಲ ನಾವು ಹೆಚ್ಚು ಬಳಸ್ತಾ ಇರ್ತೀವಿ. ಸೊ ಇವ ಆಹಾರ ಪದಾರ್ಥ ನಾವು ಉಪಯೋಗಿಸಿದಾದಲ್ಲಿ ನಿಮಗೆ ನ್ಯೂರೋಪತಿಕ್, ಸ್ಯಾಟಿಕಾ ಪೇನು ಕಂಟ್ರೋಲಿಂಗ್ ಬರುತ್ತೆ. ಯಾಕಂದರೆ ಹೀಲಿಂಗ್ ಚೆನ್ನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಕಡಿಮೆ ಆದಂಗೆ ಆಟೋಮೆಟಿಕ್ಕಾಗಿ ಇನ್ಫ್ಲಮೇಟರಿ ಪೇನ್ ಏನು ಬರ್ತದೆ ನರ್ವ್ಸಿಂದ ಅದು ಕೂಡ ಕಂಟ್ರೋಲ್ ಬರುತ್ತೆ. ಕಡೆ ನಂಬರ್ 3 ಮೆಗ್ನೀಷಿಯಮ್ ರಿಚ್ ಫುಡ್. ಯಾಕೆ ಅಂತ ನೋಡಿ, ನರ್ವ್ ಪೇಯ್ನ್ ಆದಾಗ ಏನಾಗುತ್ತೆ, ಮಸಲ್ಸ್ ಕ್ಯಾಚ್ ಆಗುತ್ತೆ. ಸೊ ಬಾಡಿ ಪ್ರೊಟೆಕ್ಟಿವ್ ಫೆನಮನ್ ಏನಪ್ಪ ಅಂದರೆ ಮಸಲ್ ಸ್ಪ್ಯಾಸಮ್ ಆಗುವಂಥದ್ದು. ಈಗ ಮಂಡಿಗೆಟ್ಟಾದರೆ ತೊಡೆ ಮಾಂಸಲ ಗಟ್ಟಿ ಆಗ್ಬಿಡುತ್ತೆ, ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ ಡಾಕ್ಟರ್ ಅಂತ. ಬೆನ್ನು ಅಷ್ಟೇ, ಡಿಸ್ಕ್ ಪ್ರಾಬ್ಲಮ್ ಇರೋರಿಗೆ ಬೆನ್ನು ಸ್ಟಿಫ್ ಆಗಿಬಿಡುತ್ತೆ, ಮೂಮೆಂಟ್ಸ್ ಬಗ್ಗಕ್ಕಾಗಲ್ಲ, ರೊಟೇಟ್ ಮಾಡೋಕ್ಕಾಗಲ್ಲ, ಮುಂದಕ್ಕೆ ಬಗ್ಗಕ್ಕಾಗಲ್ಲ, ಸಜ್ಜು ಕಡೆ ನಾವು ಅಂತಾರೆ. ಅದು ಬಾಡಿಯ ಪ್ರೊಟೆಕ್ಟಿವ್ ಫೆನಮನ್, ಮಸಲ್ ಸ್ಪ್ಯಾಸಮ್ ಆಗುತ್ತೆ. ಸೊ ನಿಮಗೆ ಪೇಯ್ನ್ ಕಡಿಮೆ ಆಗಬೇಕು, ಮಸಲ್ ಸ್ಪ್ಯಾಸಮ್ ಕೂಡ ಕಡಿಮೆ ಆಗಬೇಕು. ನಾನು ಹೇಳ್ದಂಗೆ ಮೆಗ್ನೀಷಿಯಮ್ ಕುರಿತಾಗ ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ನೋಡಿ. ಮೆಗ್ನೀಷಿಯಮ್ ಮಸಲ್ ಫಂಕ್ಷನ್ಗೆ, ಮಸಲ್ ಕಂಟ್ರಾಕ್ಟ್ ಮಾಡೋಕ್ಕೆ, ನಾರ್ಮಲ್ ಮಸಲ್ ಫಂಕ್ಷನ್ ಮಾಡೋಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿರೋದಂಥದ್ದು ಮೆಗ್ನೀಷಿಯಮ್. ಸೊ ಮೆಗ್ನೀಷಿಯಮ್ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಗ್ರೀನ್ ಲೀಫ್ ವೆಜಿಟೇಬಲ್ ಯಥೇಚ್ಛವಾಗಿ ಸಿಗುತ್ತೆ. ಎಲ್ಲದೂ ಬಚಲೆ ಸೊಪ್ಪು ಇರ್ಬೋದು, ಸಬ್ಸಿಗೆ ಸೊಪ್ಪು ಇರ್ಬೋದು, ದಂಟಿ ಸೊಪ್ಪು ಇರ್ಬೋದು, ಇವನ್ ನಿಮ್ಮ ನುಗ್ಗೆ ಸೊಪ್ಪು ಇರ್ಬೋದು, ಎಲ್ಲದೂ ಯಥೇಚ್ಛವಾಗಿ ಮೆಗ್ನೀಷಿಯಮ್ ಸಿಗೋದ್ರಿಂದ, ಮೆಗ್ನೀಷಿಯಮ್ ರಿಚ್ ಇರೋ ಫುಡ್ ತಿನ್ನೋದ್ರಿಂದ ಏನಾಗುತ್ತೆ, ನಾನು ಹೇಳ್ದಂಗೆ ಮಸಲ್ ಸ್ಪ್ಯಾಸಮ್ ಕಡಿಮೆ ಆಗುತ್ತೆ, ಮಸಲ್ ಇರಿಟೇಷನ್ ಕಡಿಮೆ ಆಗುತ್ತೆ, ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಟ್ವಿಚಿಂಗ್ಸು ಆಮೇಲೆ ಸ್ಪ್ಯಾಸಮ್ ಎಲ್ಲ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಬೆನ್ನು ಕೂಡ ಕಂಟ್ರೋಲಿಗೆ ಬರುತ್ತೆ. ಒಂದು ಸೆಕೆಂಡ್, ಮಸಲ್ ಸ್ಪ್ಯಾಸಮಿಂದ ಪ್ರೋಟೀನ್ ರಿಚ್ ಫುಡ್ ಆಗಿರುವಂಥ ತೊಗೊಳ್ಳೋದು. ನಿಮಗೆ ಗೊತ್ತಿನ ಒಂದು ಇಡಿಯಷ್ಟು ಮುಷ್ಟಿಯಷ್ಟು ಪಂಪ್ಕಿನ್ ಸೀಡ್ಸ್ ಅಂತ ಹೇಳ್ತೀವಿ, ಕುಂಬಳಕಾಯಿ ಬೀಜ ತಿನ್ನುವಂಥದ್ದು,
ಸೊ ಕುಂಕುಳೆ ಬೀಜದಲ್ಲಿ ಭಾಳ ಪ್ರೋಟೀನ್ ಜಾಸ್ತಿ ಇರುತ್ತೆ. ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಅಂತೀವಿ, ಸೂರ್ಯಕಾಂತಿಲಿ ಕೂಡ ಚೆನ್ನಾಗಿರುತ್ತೆ ಸೀಡ್ಸು. ಆ ಸೀಡ್ಸಲ್ಲಿ ಕೂಡ ಬೇಕಾಗಿರುವಂಥ ಆಹಾರ ಅಂಶ ಇರೋದ್ರಿಂದ ನೀವು ಒಂದು ಮುಷ್ಟಿಯಟ್ಟು ಒಂದು ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜಗಳು ಮತ್ತು ಕುಂಬಳಕಾಯಿ ಬೀಜಗಳು ತಿನ್ನೋದು ಕೂಡ ಭಾಳ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನಿಮ್ಮಲ್ಲಿ ಫಿಶ್ ಇದೆ, ಮೆಗರಲ್ ಫಿಶ್ ಇದೆ, ಸಾಲ್ಟಿನ್ ಫಿಶ್ ಅಂತಿದೆ. ಈ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಯಥೇಚ್ಛವಾಗುತ್ತೆ. ಮತ್ತು ಫ್ಲ್ಯಾಕ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಅಂತೀವಲ್ಲ, ಅದರಲ್ಲೂ ಕೂಡ ನಿಮಗೆ ಯಥೇಚ್ಛವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನರ್ವ್ ಬೆಳವಣಿಗೆಗೆ, ನರ್ವ್ ಶೀತ್ ಫಾರ್ಮೇಷನ್ಗೆ, ನರ್ವ್ ಫಂಕ್ಷನ್ಗೆಲ್ಲದಕ್ಕೂ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಭಾಳ ಇಂಪಾರ್ಟೆಂಟು. ನಿಮ್ಗೆ ಗೊತ್ತಿರೋ ಸ್ಯಾಟಿಕ್ ನರ್ವ್ ಪ್ರಾಬ್ಲಮ್ ಇದೆ. ಸೊ ಹಾಗೆ ಇದು ನರ್ವ್ಗೆ ಬೇಕಾಗಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಚ್ಚಿರುವಂಥ ಆಹಾರ ತಗೊಳ್ಳೋದ್ರಿಂದ ನಮ್ಮ ಪೇಯ್ನ್ ಕೂಡ ಭಾಳ ಅನುಕೂಲ ಆಗುತ್ತೆ. ಈಗ ನೆಕ್ಸ್ಟ್ ವೈಟಮಿನ್ B12, ನ್ಯೂರೋಟ್ರೋಪಿಕ್ ವೈಟಮಿನ್ ಅಂತಲೇ ಕರಿತೀವಿ. ಅದಕ್ಕೆ ವೈಟಮಿನ್ ಭಾಳಷ್ಟು ಗೊತ್ತಿರುತ್ತೆ. ಮೆಥಲ್ ಕೊಬಾಲ್ಮಿನ್ ಅಂತ ಕರಿತೀವಿ. ಭಾಳಷ್ಟು ಜನಕ್ಕೆ ಆಲ್ಟರ್ನೇಟಿವ್ಸ್ ಇಂಜೆಕ್ಷನ್ಸ್ ತೊಗೊಳಕ್ಕೆ ಹೇಳ್ತೀವಿ, ಲಾಂಗ್ ಟರ್ಮ್ ಮಾತ್ರೆಗಳು ಬರ್ಕೊಡ್ತೀವಿ. ಸೊ ವೈಟಮಿನ್ B12 ನಿಮ್ಗೆ ಗೊತ್ತಿರೋಂಗೆ ಅದೊಂದು ನರ್ವ್ ಶೀತ್ ಇರ್ತಾರಲ್ಲ, ಆ ಶೀತ್ ಫಾರ್ಮೇಷನ್ಗೆ ಭಾಳ ಉಪಯೋಗಕಾರಿ. ಹಾಗೆ ವೈಟಮಿನ್ B12 ಹೆಚ್ಚಿರುವಂಥ ಆಹಾರ ತೊಗೊಳ್ಳೋದು ಭಾಳ ಒಳ್ಳೆಯದು. ವೈಟಮಿನ್ B12 ಕುರಿತಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಹಾಕಿರ್ತೀನಿ ನೋಡಿ. ಸೊ ವೈಟಮಿನ್ B12 ನಿಮ್ಗೆ ಗೊತ್ತಿರೋಂಗೆ ನರ್ವ್ಸ್ ಇಂಪ್ರೂವ್ಮೆಂಟ್ಗೆ, ಇನ್ಫ್ಲಮೇಷನ್ ಕಡಿಮೆ ಆಗೋಕ್ಕೆ, ನರ್ವ್ ಗ್ರೋತ್ ಆಗಿರೋ ಭಾಳ ಹೆಲ್ಪ್ ಆಗುತ್ತೆ. ಹಾಗೆ ವೈಟಮಿನ್ B12 ಹೆಚ್ಚು ತೊಗೊಳ್ಳೋದು ಭಾಳ ಒಳ್ಳೆಯದು. ಸೊ ಕೆಲವರು ಯಾವ ಆಹಾರ ತಿನ್ನೋದು ಅಂತೆಲ್ಲ ಹೇಳಿದೆ, ಯಾವ ತಿನ್ಬಾರ್ದು ಕೂಡ ಇಂಪಾರ್ಟೆಂಟು. ನಾವು ಹೇಳ್ದಂಗೆ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ 2 ಕಿಂಗ್ಸ್ ದೇ ವಿಲ್ ಕಿಲ್ ಯು ವಿತೌಟ್ ಯೂಸಿಂಗ್ ದೇರ್ ಸ್ವರ್ಡ್ ಅಂತ. ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡೋಂಗಿಲ್ಲ. ಎಕ್ಸೆಸ್ ಕಾಫಿ ಟೀ ಕೊಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಸ್ಯಾಟಿಕ್ ಪೇಯ್ನವ್ರಿಗೆ. ಮತ್ತು ಎಕ್ಸೆಸ್ ಕಾರ್ಬೋನೇಟೆಡ್ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಅಂತೆಲ್ಲ ಬರ್ತದೆ, ಅದು ಕೂಡ ಒಳ್ಳೆಯದಲ್ಲ. ಐ ಶುಗರ್ ಇರುವಂಥ ಫುಡ್ ಒಳ್ಳೆಯದಲ್ಲ, ಸಾಲ್ಟ್ ಫುಡ್ ಕೂಡ ಒಳ್ಳೆಯದಲ್ಲ. ಸೊ ಈ ರೀತಿ ಆಹಾರ ತಿಂದಷ್ಟು ಕೂಡ ನಿಮ್ಮ ನರ್ವ್ ಪೇಯ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗೆ ದಯವಿಟ್ಟು ಈ ಆಹಾರ ಪದಾರ್ಥಗಳು ಅವಾಯ್ಡ್ ಮಾಡಿ. ಹೇಳಿದಂಥ ನ್ಯೂಟ್ರಿಷನ್ಸ್ ಇರುವಂಥ ನರ್ವ್ ಗ್ರೋತ್ಗೆ ಹೆಲ್ಪ್ ಆಗುವಂಥ ಆಹಾರ ಪದಾರ್ಥ ಮಾತ್ರ ಉಪಯೋಗಿಸ್ಬೇಡಿ. ಸೊ ಗೆಳೆಯರೆ, ಸ್ಯಾಟಿಕ್ ಪೇಯ್ನ್ ಇದ್ದ ತಕ್ಷಣ ಬರೀ ಫುಡ್ಡೆಲ್ಲ ಕಂಟ್ರೋಲ್ ಮಾಡೋಕ್ಕಲ್ಲ. ದಯವಿಟ್ಟು ಅವ್ರು ಕ್ವಾಲಿಫೈಡ್ ಆರ್ಥೋಪೆಡಿಸ್ಟ್ ಅಂತ ತೋರಿಸಿ. ನಿಮ್ಮ ಡಯಟು ಫಿಸಿಯೋಥೆರಪಿ ರಿಪ್ಲೇಸ್ ಮಾಡೋಕ್ಕಲ್ಲ, ನಿಮ್ಮ ಡಯಟು ಮಾತ್ರೆಗಳನ್ನ ಇಂಜೆಕ್ಷನ್ ರಿಪ್ಲೇಸ್ ಮಾಡೋಕ್ಕಾಗಲ್ಲ, ನಿಮ್ಮ ಡಯಟು ಆಪ್ರೇಷನ್ಸ್ ಕೂಡ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಯಾವಾಗ ಕಡೆ ಜಾಸ್ತಿ ಪೇನ್ ಇತ್ತು, ಕನ್ಸರ್ವೇಟಿವ್ ಕಂಟ್ರೋಲೇ ಬರ್ತಿಲ್ಲ, ಅಥವಾ ಫುಡ್ ಡ್ರಾಪ್ ಇದೆ, ನ್ಯೂರೋಲಜಿಕಲ್ ಡೆಫಿಸಿಟ್ ಅಂತಿದೆ, ಅಥವಾ ಪ್ರೋಗ್ರೆಸಿವ್ ನ್ಯೂರೋಲಜಿಕಲ್ ಡೆಫಿಸಿಟ್ ಅಂಥವ್ರಿಗೆ ಸರ್ಜರಿ ಕೂಡ ಬೇಕಾಗುತ್ತೆ. ಖಂಡಿತ ನಿಮ್ಮ ಡಾಕ್ಟರ್ ತೋರಿಸಿ. ಒಂದು ಬಾಲ್ ಬ್ಲಾಡರ್ ಇನ್ವಾಲ್ವ್ಮೆಂಟ್ 1-2 ಕಂಟ್ರೋಲಿಗೆ ಬರಲಿಕ್ಕೆ ಇದ್ದಕ್ಕಿದ್ದಂಗೆ ಕಾರ್ಡೈಕೋನಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಆ ಥರ ಇದ್ದಾಗ ಬರೀ ಫುಡ್ಡಲ್ಲೇ ಮಾಡ್ತಾ ಕೂತ್ರೆ ಅಲ್ಲ, ಖಂಡಿತ ನೀವು ಅದಕ್ಕೆ ಸರ್ಜನ್ ತೋರಿಸಿ ಆಪ್ರೇಷನ್ ಕೂಡ ಖಂಡಿತ ಬೇಕಾಗ್ಬೋದು. ಖಂಡಿತ ಕ್ವಾಲಿಫೈಡ್ ಡಾಕ್ಟರ್ ತೋರಿಸಿ ನೀವು ಫರ್ದರ್ ಸ್ಟೆಪ್ಸ್ನ ಕಂಟಿನ್ಯೂ ಮಾಡಿ. ಮಧ್ಯದಲ್ಲಿ ಏನೇನೋ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ತೀನಿ ಅಂತ ಕೂತ್ಕೋಬೇಡಿ. ಸೊ ಇದು ಭಾಳ ಇಂಪಾರ್ಟೆಂಟ್. ಮುಂಚೆ ನಾನು ಡಾಕ್ಟರ್ ಮುಡಿದಂಥ ಆರ್ಥೋಪೆಡಿಕ್ ಸರ್ಜನ್. ಸಾಧಾರಣ ಏನಿಲ್ಲಾಂದ್ರೂ 5 ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ವಿಡಿಯೋ ಪೂರ್ತಿ ಧನ್ಯವಾದಗಳು. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಸ್ಯಾಟಿಗೆ ಬಂದವರಿಗೆಲ್ಲ ಇವಾಗಲೇ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ಹ್ಯಾಂಡಲ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಾಟ್ಸಪ್ ಗ್ರೂಪ್ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಒಳ್ಳೆ ವಿಡಿಯೋಗಳು ಹಾಕಿದ್ದೀನಿ, ಖಂಡಿತ ಅದನ್ನು ಕೂಡ ಫಾಲೋ ಮಾಡಿ. ಒಂದ್ಸೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.